ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಜಗತ್ತಿನ ಮತ್ತೊಂದು ಮುಸ್ಲಿಂ ಕಂಟ್ರಿಯೂ ಕೂಡ ಈಗ ಹೊತ್ತಿ ಉರಿಯೋದಕ್ಕೆ ಆರಂಭ ಆಗಿದೆ. ಅಲ್ಲಿನ ಜನರ ಮನಸೊಳಗೆ ಇದ್ದ ಇಸ್ಲಾಮಿಕ್ ಸರ್ಕಾರದ ಮೇಲಿನ ಸಿಟ್ಟಿನ ಜ್ವಾಲಾಮುಖಿಯು ಕೊನೆಗೂ ಅತಿದೊಡ್ಡ ಸದ್ದಿನೊಂದಿಗೆ ವಿಸ್ಫೋಟಗೊಂಡಿದೆ. ಅಲ್ಲಿನ ನಗರಗಳು, ರಸ್ತೆಗಳಿಂದ ಹಿಡಿದು ಹಳ್ಳಿಯಲ್ಲೂ ಕೂಡ ಜನ ಸರ್ಕಾರದ ಮೇಲಿನ ಆಕ್ರೋಶವನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಅಂದರೆ, ಈ ಕೆಲವು ಚಿತ್ರಗಳನ್ನು ನೋಡಿ. ಇದು ಯಾವುದೇ ನಗರದ ರಸ್ತೆಯ ಚಿತ್ರವಲ್ಲ, ಹಳ್ಳಿಯ ಒಂದು ಆಟದ ಮೈದಾನ. ಅಲ್ಲೂ ಕೂಡ ಜನ ಪೊಲೀಸರನ್ನು ಟಾರ್ಗೆಟ್ ಮಾಡಿ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ. ದೇಶದ ಬಹುತೇಕ ಎಲ್ಲ ನಗರಗಳಲ್ಲಿ ಇದೇ ರೀತಿಯ ಪ್ರದರ್ಶನಗಳು, ಕಲ್ಲು ತೂರಾಟ, ದಂಗೆ ಮತ್ತು ಪೊಲೀಸ್ ವಾಹನಗಳಿಗೆ ಬೆಂಕಿ ಹಚ್ಚಿರುವ ವರದಿಗಳು ಹೊರಗಡೆ ಬರ್ತಾ ಇವೆ. ಇರಾನ್ ಸರ್ಕಾರವು ಈ ಪ್ರತಿಭಟನಾಕಾರರನ್ನು ಹತ್ತಿಕ್ಕಲು ತನ್ನ ಸೇನೆಯ ರೆವಲ್ಯೂಷನರಿ ಗಾರ್ಡ್ಗಳಿಗೆ ಆದೇಶವನ್ನು ನೀಡಿದೆ. ಆದರೂ ಕೂಡ ದೇಶದ ಎಲ್ಲ ರೀತಿಯ ಸುರಕ್ಷತಾ ಸಿಬ್ಬಂದಿಗಳನ್ನು ಬಳಸಿದ್ರೂ ಸಹ ಇನ್ನೂ ಕೂಡ ಪರಿಸ್ಥಿತಿ ಕಂಟ್ರೋಲ್ಗೆ ಬರುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಒಂದು ಪ್ರತಿಭಟನೆಯ ವಿಶೇಷತೆ ಏನು ಅಂದರೆ, ಇದನ್ನು ಇರಾನಿನ ಮಹಿಳೆಯರು ಲೀಡ್ ಮಾಡ್ತಾ ಇದ್ದಾರೆ. ಅವರ ಬೆಂಬಲಕ್ಕೆ ಅಲ್ಲಿನ ಯುವ ವಿದ್ಯಾರ್ಥಿಗಳು ನಿಂತಿದ್ದಾರೆ. ಪ್ರಸ್ತುತ ಇರಾನಿನಲ್ಲಿ ಆಡಳಿತವನ್ನು ಮಾಡ್ತಾ ಇರುವ ಇಸ್ಲಾಮಿಕ್ ಸರ್ಕಾರದ ಸರ್ವಾಧಿಕಾರವನ್ನು ಕೊನೆಗೊಳಿಸಿ ಇತರ ದೇಶಗಳ ಹಾಗೆ ನಮ್ಮ ದೇಶದಲ್ಲೂ ಕೂಡ ಲೋಕತಾಂತ್ರಿಕವಾದ ಸರ್ಕಾರ ರಚನೆ ಆಗಬೇಕು ಅನ್ನೋದು ಅವರ ಬೇಡಿಕೆಯಾಗಿದೆ. ಇದು ಕೇವಲ ಅಲ್ಲಿನ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳ ಪ್ರದರ್ಶನ ಆಗಿರ್ತಾ ಇದ್ದರೆ ಇರಾನ್ ಸರ್ಕಾರವು ಅವರನ್ನು ಹೇಗೋ ಸೈಲೆಂಟ್ ಮಾಡ್ತಾ ಇತ್ತು. ಆದರೆ ಈಗ ಅವರ ಜೊತೆಗೆ ಜನಸಾಮಾನ್ಯರು ಕೂಡ ಸೇರ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ನೇರ ಕಾರಣ ಪಾತಾಳವನ್ನು ತಲುಪ್ತಾ ಇರುವ ಅಲ್ಲಿನ ಫೈನಾನ್ಷಿಯಲ್ ಕಂಡೀಷನ್. ಇರಾನಿನ ಆರ್ಥಿಕ ಸ್ಥಿತಿಯು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಅಲ್ಲಿನ ಜನ ಒಂದೊಂದು ಡಾಲರ್ಗೂ ಕೂಡ ಪರದಾಡ್ತಾ ಇದ್ದಾರೆ. ಉದಾಹರಣೆಗೆ ನೀವು ಈ ಒಂದು ಆರ್ಟಿಕಲ್ ಅನ್ನು ನೋಡ್ಬೋದು. ಸ್ಯಾಂಕ್ಷನ್ಗಳ ಕಾರಣ ಇರಾನ್ ದೇಶದ ಹಣಕಾಸಿನ ಮಟ್ಟ ಯಾವ ಹಂತಕ್ಕೆ ಕುಸಿದಿದೆ ಅಂದರೆ, ಅದು ತನ್ನ ಪ್ರೀಮಿಯರ್ ವೆಪನ್ಗಳನ್ನು ಯಾವುದೇ ದೇಶಕ್ಕೆ ಕೆಲ ಕ್ರಿಪ್ಟೋ ಕರೆನ್ಸಿಗಳ ಬದಲಿಗೆ ಮಾರಾಟ ಮಾಡುವುದಕ್ಕೂ ಕೂಡ ಸಿದ್ಧವಾಗಿದೆ. ಇವುಗಳು ಸಣ್ಣ ಪುಟ್ಟ ವೆಪನ್ಗಳಲ್ಲ. ಕಳೆದ ಕೆಲ ತಿಂಗಳ ಹಿಂದೆ ಇಸ್ರೇಲ್ ದೇಶದ ಮೇಲೆ ದಾಳಿಯನ್ನು ಮಾಡಿ ಅವರ ಉತ್ಕೃಷ್ಟ ದರ್ಜೆಯ ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಂದ ತಪ್ಪಿಸಿಕೊಂಡು ಅಲ್ಲಿನ ಹಲವಾರು ಕಟ್ಟಡಗಳನ್ನು ಧ್ವಂಸ ಮಾಡುವುದಕ್ಕೆ ಇರಾನ್ ದೇಶವು ಬಳಸಿದ್ದ ಲಾಂಗ್ ರೇಂಜ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ಇಂತಹ ಮಿಸೈಲ್ಗಳನ್ನು 50% ಆಫರ್ನಲ್ಲಿ ಕ್ರಿಪ್ಟೋ ಕರೆನ್ಸಿಗಳ ಬದಲಿಗೆ ನೀಡುವುದಾಗಿ ಇರಾನ್ ಅಧಿಕಾರಿಗಳು ಹೇಳಿಕೊಂಡಿದ್ದರು. ಅಮೆರಿಕ ಮತ್ತು ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಮೇಲೆ ಹೇರಿರುವ ಅತ್ಯಂತ ಕಠಿಣವಾದ ಸ್ಯಾಂಕ್ಷನ್ಗಳು ಇರಾನ್ ದೇಶದ ಆರ್ಥಿಕ ಸ್ಥಿತಿಯನ್ನು ಯಾವ ಮಟ್ಟಕ್ಕೆ ತಲುಪಿಸಿವೆ ಅಂದರೆ, ಅಲ್ಲಿನ ಜನ $1 ಅಮೆರಿಕನ್ ಅನ್ನು ಪಡಿಬೇಕು ಅಂದರೆ ಇರಾನಿನ ಸುಮಾರು 13 ಲಕ್ಷ ರಿಯಾಲ್ ಅನ್ನು ಖರ್ಚು ಮಾಡಬೇಕಾಗುತ್ತೆ. ವಿದೇಶಿ ಕರೆನ್ಸಿಗಳ ಒಳಹರಿವು ಆಲ್ಮೋಸ್ಟ್ ಝೀರೋ ಆಗಿರುವ ಕಾರಣ ಅಲ್ಲಿನ ಸರ್ಕಾರಿ ನೌಕರರಿಗೂ ಕೂಡ ಕಳೆದ ಹಲವಾರು ತಿಂಗಳಿನಿಂದ ವೇತನವೂ ಕೂಡ ಸಿಕ್ಕಿಲ್ಲ. ಇನ್ನು ವ್ಯಾಪಾರಿಗಳ ಸ್ಥಿತಿಯಂತೂ ಕೇಳೋದೇ ಬೇಡ. ಲಾಭಕ್ಕಿಂತ 2 ಪಟ್ಟು ಹೆಚ್ಚಿನ ಟ್ಯಾಕ್ಸ್ ಅನ್ನು ಕಟ್ಟುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳ ಜೊತೆಗೆ ಈಗ ಸರ್ಕಾರಿ ನೌಕರರು ಮತ್ತು ವ್ಯಾಪಾರಿಗಳು ಕೂಡ ಸರ್ಕಾರದ ವಿರುದ್ಧ ಬೀದಿಗೆ ಇಳಿದಿದ್ದಾರೆ. ಇವೆಲ್ಲವೂ ಕೂಡ ಅಮೆರಿಕ ಸರ್ಕಾರದ ಷಡ್ಯಂತ್ರಗಳ ಒಂದು ಭಾಗವೇ ಆಗಿರುವ ಎಲ್ಲ ಸಾಧ್ಯತೆಗಳು ಹೆಚ್ಚಿವೆ. ಹಾಗಿದ್ರೆ ಈಗ ಇರಾನಿನ ಜನತೆಯ ಇಷ್ಟೊಂದು ದೊಡ್ಡ ಪ್ರದರ್ಶನದಿಂದಾಗಿ ಅಲ್ಲಿನ ಮುಸ್ಲಿಂ ಧಾರ್ಮಿಕ ಸರ್ಕಾರವು ಪತನವಾಗಿ ಅಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಆಗುತ್ತಾ ಅಂತ ನೀವು ಕೇಳೋದಾದರೆ ಸದ್ಯದ ಮಟ್ಟಿಗಂತೂ ಖಂಡಿತ ಇಲ್ಲ. ಯಾಕಂದರೆ ಇರಾನ್ ಸರ್ಕಾರದ ಬಳಿ ಈಗಲೂ ಕೂಡ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕದ ಕನಸನ್ನು ಭಗ್ನ ಮಾಡಬಲ್ಲ ಕೊನೆಯ ಒಂದು ಟ್ರಂಪ್ ಕಾರ್ಡ್ ಇದೆ. ಅದನ್ನು ಬಳಸಿ ಅವರು ತನ್ನ ಸರ್ಕಾರದ ಜೀವವನ್ನು ಉಳಿಸುವ ಕೊನೆಯ ಪ್ರಯತ್ನವನ್ನು ಮಾಡ್ತಾರೆ. ಆ ಕಾರ್ಡ್ ಬೇರೆ ಯಾವುದೂ ಅಲ್ಲ, ಅದು ರಿಲಿಜನ್ ಕಾರ್ಡ್. ಇದು ನಮ್ಮ ಭಾರತ, ಅಮೆರಿಕ ಮುಂತಾದ ದೇಶಗಳಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಬಳಸುವ ಧರ್ಮ ರಾಜಕೀಯದ ಕಾರ್ಡ್ ಅಲ್ಲ. ಬದಲಿಗೆ ಇರಾನಿನ ಇಸ್ಲಾಮಿಕ್ ಸರ್ಕಾರವು ಈ ಧರ್ಮದ ಕಾರ್ಡನ್ನು ತನ್ನ ದೇಶದ ಜನರನ್ನು ಇಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕಾಗಿ ಬಳಕೆ ಮಾಡುತ್ತೆ. ಹಲವಾರು ಬಾರಿ ಅದರಲ್ಲಿ ಅದು ಸಕ್ಸಸ್ ಕೂಡ ಆಗಿದೆ. ಇಂತಹ ದಂಗೆಗಳು ಆದಾಗಲೆಲ್ಲ ಅಲ್ಲಿನ ಜನರ ಮುಂದೆ ಸುನ್ನಿ ಮತ್ತು ಶಿಯಾ ಮುಸ್ಲಿಂ ಅನ್ನೋ ಕಾರ್ಡನ್ನು ಪ್ಲೇ ಮಾಡಲಾಗುತ್ತೆ. ಜಗತ್ತಿನಲ್ಲಿ ಸುನ್ನಿ ಕಮ್ಯುನಿಟಿಯ ಆಡಳಿತವಿರುವ ಹಲವಾರು ಮುಸ್ಲಿಂ ಕಂಟ್ರಿಗಳಿವೆ. ಆದರೆ ಶಿಯಾ ಮುಸ್ಲಿಂ ಸಂಘಟನೆಯ ಕೈಯಲ್ಲಿ ಅಧಿಕಾರವಿರುವ ಜಗತ್ತಿನ ಏಕೈಕ ದೇಶ ಅಂದರೆ ಅದು ಇರಾನ್ ಮಾತ್ರ. ಸುನ್ನಿ ಮುಸ್ಲಿಂ ಕಂಟ್ರಿಯಾದ ಸೌದಿ ಅರೇಬಿಯಾ ಈಗಾಗಲೇ ಅಮೆರಿಕದ ಜೊತೆ ಸೇರಿ ಸಿರಿಯಾದ ಬಶರ್ ಅಲ್ ಅಸದ್ನ ಶಿಯಾ ಸರ್ಕಾರವನ್ನು ಬೀಳಿಸಿ ಯಮನ್ ದೇಶದ ಹೂತಿ ಸಂಘಟನೆಯನ್ನು ಕೂಡ ನಿರ್ನಾಮ ಮಾಡ್ತಾ ಇದೆ. ಈಗ ಇಲ್ಲೂ ಕೂಡ ಇಸ್ಲಾಂ ಸರ್ಕಾರವನ್ನು ಬೀಳಿಸಿ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿದರೆ ನಂತರ ಇಲ್ಲೂ ಕೂಡ ಹೊರಗಿನ ದೇಶಗಳ ಇನ್ಫ್ಲೂಯೆನ್ಸ್ ಹೆಚ್ಚಾಗಿ ಕೊನೆಗೆ ನಮ್ಮ ಶಿಯಾ ಮುಸ್ಲಿಮರಿಗೆ ಜಗತ್ತಿನಲ್ಲಿ ಒಂದೇ ಒಂದು ದೇಶವೂ ಕೂಡ ಇಲ್ಲದಂತೆ ಮಾಡ್ತಾರೆ ಅನ್ನೋ ಮಾತನ್ನು ಅಲ್ಲಿನ ಜನತೆಗೆ ಹೇಳಿ ಅವರನ್ನು ಇಮೋಷ್ನಲಿ ಫೂಲ್ ಮಾಡಲಾಗುತ್ತೆ. ಅದಕ್ಕೂ ಕೂಡ ಬಗ್ಗಿಲ್ಲ ಅಂದರೆ ಅಲ್ಲಿನ ಇಸ್ಲಾಮಿಕ್ ರೆವಲ್ಯೂಷನ್ ಗಾರ್ಡ್ಗಳು ಹೆಂಗಸರು, ಮಕ್ಕಳು, ವಿದ್ಯಾರ್ಥಿಗಳು ಅಂತ ನೋಡದೆ ನಡು ರಸ್ತೆಯಲ್ಲಿ ಅವರನ್ನು ಹೊಡೆದು ಹಾಕೋದಕ್ಕೆ ಆರಂಭ ಮಾಡ್ತಾರೆ.
ಈಗಾಗಲೇ ಫೈರ್ ಓಪನ್ ಮಾಡಿ 6 ಜನ ಪ್ರತಿಭಟನಾಕಾರರ ಹತ್ಯೆಯನ್ನು ಕೂಡ ಮಾಡಲಾಗಿದೆ ಅನ್ನೋ ವರದಿಗಳು ಕೂಡ ಬರ್ತಾ ಇವೆ. ಇರಾನ್ ಸರ್ಕಾರದ ಈ ಮಾತನ್ನು ಸಮರ್ಥನೆ ಮಾಡಿಕೊಳ್ಳುವವರು ನಮ್ಮ ದೇಶದಲ್ಲೂ ಕೂಡ ಬಹಳಷ್ಟು ಜನ ಸಿಗ್ತಾರೆ. ಆದರೆ ಅದೇ ಜನರ ಬಳಿ 120 ಕೋಟಿಯ ಸಂಖ್ಯೆಯಲ್ಲಿರುವ ಹಿಂದೂಗಳಿಗೂ ಕೂಡ ತನ್ನದೇ ಆದ ಒಂದು ದೇಶ ಇಲ್ಲ. ಅದಕ್ಕಾಗಿ ನಮ್ಮ ಭಾರತವನ್ನು ಹಿಂದೂ ರಾಷ್ಟ್ರವೆಂದು ಘೋಷಣೆ ಮಾಡಿದರೆ ಅದಕ್ಕೆ ನೀವು ಒಪ್ತೀರಾ ಅಂತ ಕೇಳಿದರೆ ಇಲ್ಲ, ನಮ್ಮ ಭಾರತ ಮಾತ್ರ ನಮಗೆ ಬೇಕಾದ ಹಾಗೆ ಸೆಕ್ಯುಲರ್ ಕಂಟ್ರಿ ಆಗಿರಬೇಕು ಅಂತಾರೆ. ಇದನ್ನೇ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದು. ಎನಿವೇ, ಈ ವಿಷಯದಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ. ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಇರಾನಿನ ಇಸ್ಲಾಮಿಕ್ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.